2025ರಂದು ಶ್ರೀ ಬಸವೇಶ್ವರ ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಬೂದುಗುಪ್ಪ ಗ್ರಾಮಕ್ಕೆ ಬಂದಂತಹ ಈ ಲೋಕ ಕನ್ನಡ ದಿನಪತ್ರಿಕೆ ಸಂಪಾದಕರಾದ ಸಿರಿಗೇರಿ ಸಿದ್ದರಾಮಪ್ಪನವರು ಅನೇಕ ಬಯಲಾಟದ ದೊಡ್ಡಾಟಗಳಲ್ಲಿ ಪ್ರದರ್ಶನ ಮಾಡಿ ಹಳ್ಳಿಗಳಲ್ಲಿ ಮತ್ತು ಬಳ್ಳಾರಿಯ ಜೋಳದ ರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿ ಪ್ರದರ್ಶನ ಮಾಡಿ ಜನರ ಮೆಚ್ಚುಗೆ ಪಡೆದಿದ್ದಾರೆ. ಅಹೋ ಜನನಿ, ನಾನು ಎಷ್ಟು ಬೇಡದರೂ ಬಿಡಲಿಲ್ಲ ನಿನ್ನ ಮನದ ಯೋಚನೆ. ಅಮ್ಮಯ್ಯ, ಪೂರ್ವ ಸುಕೃತ ಹೊಂದಿದ್ದರೇನೋ, ವಾರದಿಯ ಮಧ್ಯದಲ್ಲಿದ್ದರೇನೋ, ಬಳಿಯ ವೈರಿಗಳ ಸಮೂಹದಲ್ಲಿ ಓರ್ವಲಿದ್ದರೆ ಬಂದ ಭಯವೇನು? ಮಾತೆ ಕುಮಾರ, ಆ ಜಡಜೋದ್ಭವನ ಬರೆದ ಪ್ರಾರಂಭ ಕರ್ಮವನ್ನು ಬಿಡುಗಡೆಯಾಗಿ ನಿಲ್ಲಿಸುವುದಕ್ಕೆ ಆ ಜೀವನ್ಮುಕ್ತನಿಗಾದರೂ ಅಸಾಧ್ಯವೆಂದ ಬಳಿಕ ಇದು ಯಾರಿಗೆ ಸಾಧ್ಯವಾದೀತು? ಜನನಿ, ರಂಗಭೂಮಿ ನ್ಯೂಸ್ ಚಾನೆಲ್ ಸಂಪಾದಕರು 9481414999. ನಮಸ್ಕಾರ. ನನ್ನ ಹೆಸರು ಸಿದ್ದರಾಮಪ್ಪ ಸಿರಿಗೇರಿ ಅಂತ, ಕನ್ನಡ ದಿನಪತ್ರಿಕೆ ಸಂಪಾದಕರು ಮತ್ತು ವೃತ್ತಿಯಲ್ಲಿ ಪತ್ರಕರ್ತರಾದರೂ ಸಹ ನಾವು ಪ್ರವೃತ್ತಿಯಲ್ಲಿ ಬಯಲಾಟ ಕಲಾವಿದರು. ನಾವು ಬಳ್ಳಾರಿಯಲ್ಲಿ ಪತ್ರಕರ್ತರಂದೇ ಸೇರಿ ಅಭಿಮನ್ಯು ಕಾಳಗ ಒಂದು ಬಯಲಾಟವನ್ನು 3 ಸಾರಿ ನಾವು ರಂಗಮಂದಿರದಲ್ಲಿ ಜೋಳದರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿ 2 ಪ್ರದರ್ಶನ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ 1 ಪ್ರದರ್ಶನ, 3 ಪ್ರದರ್ಶನ ಕೊಟ್ಟಿವಿ. ಪತ್ರಕರ್ತರೇ ಸೇರಿದ್ರಿ, ಬೇರೆ ಯಾರೂ ಸೇರಿಲ್ಲ. ಯಾಕೆ ಪತ್ರಕರ್ತರು ಸೇರಿದ್ರೆ ಅಂದರೆ, ಬಯಲಾಟ ಈ ಕರ್ನಾಟಕ ರಾಜ್ಯದಲ್ಲಿ 27 ಜಿಲ್ಲೆಗಳಲ್ಲಿ ಬಯಲಾಟ ಐತೆ, 3 ಜಿಲ್ಲೆಗಳಲ್ಲಿ ಯಕ್ಷಗಾನ ಐತೆ. ಯಕ್ಷಗಾನ ಕರ್ನಾಟಕದ 3 ಜಿಲ್ಲೆಗಳಲ್ಲಿದ್ದರೂ ಕೂಡ ಅದೇನ್ ಮಾಡುತ್ತೆ, ಯಕ್ಷಗಾನ ದೇಶ ವಿದೇಶಗಳಲ್ಲಿ ಸಹ ಹೆಸರಾಯ್ತೆ. ಇಲ್ಲ, ಯಾರು ಆಡ್ತಿದಾರೆ ಹೇಳ್ರಿ ಬಯಲಾಟನ? ಹಳ್ಳಿ ಊರಾಗ ಪ್ರತಿಯೊಂದು ಬಯಲಾಟ ಹಳ್ಳಿ ಊರಲ್ಲಿ ಯಾರು ಪ್ರೊಫೆಸರ್ಗಳು ಆಡ್ತಾರೆ, ಯಾರು ಪತ್ರಕರ್ತರು ಆಡ್ತಾರೆ, ಯಾರು BA ಡಿಗ್ರಿ ಓದಿದವರು, PhD ಮಾಡಿದವರು, MPhil ಮಾಡಿದವರು, MA ಮಾಡಿದವರು, ಯಾರನ್ನ ಪದವಿಗಳು ಆಗ್ತದಾರ ಅದ್ರಾಗ? ಇಲ್ಲ ಸರ್, ಇಲ್ಲ. ಯಾಕೆ ಆಗೋದಿಲ್ಲ? ಹಂಗ ನಾನೇನ್ ಹೇಳ್ತಂದ್ರೆ, ಈ MA ಓದಿದವರು, PhD ಮಾಡಿದವರು, ಡಿಗ್ರಿ ಮಾಡಿದವರು, ವಿದ್ಯಾವಂತರು, ಬುದ್ಧಿವಂತರು, ಪ್ರೊಫೆಸರ್ಗಳು ಅವರೆಲ್ಲರೂ ಸೇರಿ ಅದಕ್ಕೆ ಒಂದು ಸಪೋರ್ಟ್ ಕೊಟ್ಟು ಭಾಗವಹಿಸೋದ್ರ ಮೂಲಕ, ಪಾತ್ರ ಅಭಿನಯ ಮಾಡೋದ್ರ ಮೂಲಕ ಅದನ್ನ ಪಾತ್ರ ತುಂಬಿದ್ರೆ ನಮ್ಮ ಬಯಲಾಟ ಸಹ ನಾವು ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಿದ್ದೀನಿ. ಅದೇ ರೀತಿ ಇವತ್ತು ವಿಶ್ವನಾಥ್ ಸೌಕಾರ್ ಅವರು ಬಸವೇಶ್ವರ ಸಾಮಾಜಿಕ ಕಲಾ ಟ್ರಸ್ಟ್ ಆ ಒಂದು ಸ್ಟುಡಿಯೋ ನಮ್ಮನ್ನು ಕರೆಸಿ ಈ ಒಂದೆರಡು ಮಾತುಗಳನ್ನು ಸಿಲಾಟನ ಇನ್ನೊಂದು ಸ್ವಲ್ಪ ಪ್ರೋತ್ಸಾಹ ಉಚ್ಛೇದನ ಕೊಡಲಿಕ್ಕೆ ನಮ್ಮಿಂದ ಒಂದೆರಡು ಮಾತುಗಳು ಮಾತಾಡ್ಸೋದಕ್ಕೆ ಅವರಿಗೆ ಸಹ ಧನ್ಯವಾದಗಳನ್ನ ಹೇಳ್ತಿದ್ದೀನಿ.